ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋದು ಉಜ್ಜಯಿನಿಯಲ್ಲಿರುವಂಥ ಮಹಾಕಾಳಿ ಶಕ್ತಿಪೀಠ. ಅಷ್ಟಾದಶಿ ಶಕ್ತಿಪೀಠಗಳ ಪೈಕಿ 9ನೇ ಶಕ್ತಿಪೀಠ ಇದು. ನಾವೀಗ ಉಜ್ಜಯಿನಿ ಮಹಾಕಾಲೇಶ್ವರ ದರ್ಶನ ಮಾಡಿಕೊಂಡು ಬಡ ಗಣಪತಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೋಡಿದ್ರಲ್ಲ ಬಡ ಗಣಪತಿ. ಇಲ್ಲಿಂದ ನಮಗೆ ಮಹಾಕಾಳಿ ಟೆಂಪಲ್ಗೆ 2.5 3 ಕಿಲೋಮೀಟರ್ ದೂರದಲ್ಲಿ ಆಗುತ್ತೆ. ನಾವು ಆಟೋದಲ್ಲಿ ಹೋಗ್ಬೋದು. ಈಗ ನಾವು ಅಷ್ಟಾದಶಿ ಶಕ್ತಿಪೀಠಗಳ ಪೈಕಿ 9ನೇ ಶಕ್ತಿಪೀಠ ಮಹಾಕಾಳಿ ಶಕ್ತಿಪೀಠ ಇದು. ಅಲ್ಲಿ ಹೋಗಿ ಆ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಬರೋಣ. ಈ ಉಜ್ಜಯಿನಿ ಬರಬೇಕಾದ್ರೆ ನಮಗೆ ಬ್ಯಾಂಗ್ಳೂರಿಂದ ಫಸ್ಟ್ ಆಫ್ ಆಲ್ ನಾವು ಇಂಡೋರ್ ಸೇರ್ಕೋಬೇಕು. ಇಂಡೋರಿಂದ ನಮಗೆ ಉಜ್ಜಯಿನಿ 70 ರಿಂದ 80 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಮತ್ತು ನಮ್ಮ ಬೆಂಗಳೂರಿಂದ ಇಂಡೋರ್ಗೆ 1350 ಕಿಲೋಮೀಟ್ರ್ ಆಗುತ್ತೆ. ನಾವು ಓನ್ ವೆಹಿಕಲಲ್ಲೇನೋ ಬರೋಂಗಿದ್ರೆ ನಾವು ಅಷ್ಟು ದೂರ ಜರ್ನಿ ಮಾಡಬೇಕಾಗ್ತದೆ. ಮತ್ತು ಇಂಡೋರ್ಗೆ ಟ್ರೈನ್ ಸರ್ವಿಸ್ ಇದೆ, ಮತ್ತು ಫ್ಲೈಟ್ ಸರ್ವಿಸು ಇದೆ. ಫ್ಲೈಟಲ್ಲೂ ಬರ್ಬೋದು. ಫ್ಲೈಟಲ್ಲಿ ಇಂಡೋರ್ಗೆ ಬಂದು ಇಂಡೋರಿಂದ ಉಜ್ಜಯಿನಿ ಬರ್ಬೋದು. ಈಗ ನಾವು ಮಹಾಕಾಳಿ ಶಕ್ತಿಪೀಠಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿದ್ದೀವಿ. ಈಗ ಒಳಗಡೆ ಹೋಗಿ ನಾವು ಅಷ್ಟಾದಶಿ ಶಕ್ತಿಪೀಠಗಳ ಪೈಕಿ 9ನೇ ಶಕ್ತಿಪೀಠ ಆಗಿರುವಂಥ ಉಜ್ಜಯಿನಿ ಮಹಾಕಾಳಿ ಶಕ್ತಿಪೀಠ ಇದು. ತುಂಬ ಶಕ್ತಿ ಇರುವಂಥ ತಾಯಿ ದೇವಸ್ಥಾನ. ಒಳಗಡೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ. ನೋಡಿರಿ ನೀವು ಎಲ್ಲರೂ, ಇದೇ ಶಕ್ತಿಪೀಠ, ಮಹಾಕಾಳಿ ಶಕ್ತಿಪೀಠ ಇದು. ತುಂಬ ಚೆನ್ನಾಗಿದೆ, ದರ್ಶನ ಮಾಡ್ಕೊಳ್ಳಿ. ಈ ದೇವಸ್ಥಾನವನ್ನು ನಾವು ದರ್ಶನ ಮಾಡಿಕೊಂಡಾಗ ಅಷ್ಟೈಶ್ವರ್ಯ ಆರೋಗ್ಯ ಭಾಗ್ಯಗಳು ನಮಗೆ ಈ ದೇವಸ್ಥಾನ ದರ್ಶನ ಆದಿ ತಾಯಿಯಿಂದ ಅನುಗ್ರಹ ಪಡಿಬೋದು ಅಂತ ದೊಡ್ಡವರು ತಿಳಿಸಿದ್ದಾರೆ. ಹಾಗಾಗಿ ಈ ಶಕ್ತಿಪೀಠವನ್ನು ತಪ್ಪದೆ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಉಜ್ಜಯಿನಿಯಲ್ಲಿರುವಂಥ ಶಕ್ತಿಪೀಠ ಇದು. ಉಜ್ಜಯಿನಿಗೆ ಬಂದಾಗ ನಾವು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಪೈಕಿ 12 ಜ್ಯೋತಿರ್ಲಿಂಗ ಪೈಕಿ ಒಂದಾಗಿರುವಂಥ ಉಜ್ಜಯಿನಿ ಮಹಾಕಾಲೇಶ್ವರ, ಮತ್ತು ನಾವು ಅಷ್ಟಾದಶಿ ಶಕ್ತಿಪೀಠಗಳ ಪೈಕಿ 9ನೇ ಶಕ್ತಿಪೀಠ ಮಹಾಕಾಳಿ ಶಕ್ತಿಪೀಠವನ್ನು ದರ್ಶನ ಮಾಡ್ಕೋಬೋದು. 2 ದರ್ಶನವೂ ಆಗ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥ ದೇವಸ್ಥಾನಗಳು ಉಜ್ಜಯಿನಿಯಲ್ಲಿ ಒಂದಿನದಲ್ಲಿ ನೋಡುವಂಥ ದೇವಸ್ಥಾನ ಪ್ರಮುಖವಾಗಿ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ಲು, ಮತ್ತು ಬಡ ಗಣಪತಿ, ಮತ್ತು ಇನ್ನೊಂದು ಕಾಲಭೈರೇಶ್ವರ ದೇವಸ್ಥಾನ. ಇದು ಕಾಲಭೈರೇಶ್ವರ ದೇವಸ್ಥಾನ ಒಂದಿದೆ. ಕ್ಷೇತ್ರಪಾಲಕನಾಗಿ ಕಾಲಭೈರೇಶ್ವರ ದೇವಸ್ಥಾನ ಇರುತ್ತೆ. ಮತ್ತು ಈ ಮಹಾಕಾಳಿ ಶಕ್ತಿಪೀಠವನ್ನು ನಾವು ಉಜ್ಜಯಿನಿಯಲ್ಲಿ ದರ್ಶನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಉಜ್ಜಯಿನಿ ಬಂದಾಗ ನಾವು ಈ ದೇವಸ್ಥಾನಗಳನ್ನ ದರ್ಶನ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಮತ್ತು ನಾವು ಇನ್ನೂ ಒಂದು ದಿವಸ ಅಲ್ಲಿ ಇರೋಕ್ಕೆ ಟೈಮ್ ಇದ್ದರೆ ನಮಗೆ ಇನ್ನೂ ಹಲವಾರು ದೇವಸ್ಥಾನಗಳು ಅಲ್ಲಿ ನಾವು ಉಜ್ಜಯಿನಿಯಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಉಜ್ಜಯಿನಿ ಶಕ್ತಿಪೀಠ ಮತ್ತು ಮಹಾಕಾಲೇಶ್ವರ ದೇವಸ್ಥಾನ. ಮತ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ನೋಡುವಂಥವು ಪ್ಲೇಸ್ಗಳು ತುಂಬ ಚೆನ್ನಾಗಿದೆ. ಒಂದಿನ ಫ್ರೀ ಮಾಡ್ಕೊಂಡು ಬರಬೇಕಷ್ಟೇ ನಾವು. ಮತ್ತು ನಾವು ಉಜ್ಜಯಿನಿ ಬಂದಾಗ ಅಲ್ಲಿ ಹಲವಾರು ರೂಮ್ಸ್ ಫೆಸಿಲಿಟೀಸೂ ಇದೆ. ನಮಗೇನು ತೊಂದರೆ ಆಗೋಲ್ಲ. ಊಟದ ವ್ಯವಸ್ಥೆಯೂ ಆಗ್ತದೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಊಟನೂ ನಮಗೆ ಅಲ್ಲಿ ಸಿಗುವಂಥ ಹೋಟ್ಲುಗಳು ಇವೆ. ಮತ್ತು ಎಲ್ಲರೂ ಈ ವಿಡಿಯೋನ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.